ತಿಂಗಳ ಹಿಂದೆ ಕನ್ನಡ ನಟ ದಿಲೀಪ್ ರಾಜ್ ಹೃದಯಾಘಾತದಿಂದ ನಿಧನರಾಗಿದ್ರು. ಕೇವಲ 47ರ ವಯಸ್ಸಿನಲ್ಲಿಯೇ ಅವರ ಅಗಲಿಕೆ ಚಿತ್ರರಂಗಕ್ಕೆ, ಅಭಿಮಾನಿಗಳಿಗೆ ಆಘಾತ ತಂದಿತ್ತು. ನಿನ್ನೆ ಕರ್ನಾಟಕ ಟೆಲಿವಿಷನ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ವತಿಯಿಂದ ದಿಲೀಪ್ ರಾಜ್ ಅವರಿಗೆ ನುಡಿನಮನ ಸಲ್ಲಿಸಲಾಯಿತು. ಸಾಕಷ್ಟು ಕಲಾವಿದರು, ತಂತ್ರಜ್ಞರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಎಲ್ಲರೂ ದಿಲೀಪ್ ರಾಜ್ ಪತ್ನಿ ಶ್ರೀವಿದ್ಯಾ ಹಾಗೂ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. ಸ್ವತಃ ದಿಲೀಪ್ ರಾಜ್ ಕರ್ನಾಟಕ ಟೆಲಿವಿಷನ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಹುಟ್ಟು ಹಾಕಿದ್ರು. ಅಸೋಸಿಯೇಷನ್ ಅಧ್ಯಕ್ಷ ಅರವಿಂದ್, ಕಾರ್ಯದರ್ಶಿ ಬಾಲಾಜಿ, ಉಪಾಧ್ಯಕ್ಷ ಜೆಕೆ ಸುನಿಲ್, ಜಂಟಿ ಕಾರ್ಯದರ್ಶಿ ಆರೂರು ಜಗದೀಶ್ ಸೇರಿದಂತೆ ಹಲವರು ಹಾಜರಿದ್ದರು. ಶ್ರೀವಿದ್ಯಾ ಮಾತನಾಡಿ, ಪತಿಯನ್ನ ನೆನಪಿಸಿಕೊಂಡು ಭಾವುಕರಾಗಿದ್ದಾರೆ. ಅವನನ್ನ ಬಿಟ್ಟಿರೋಕೆ ನನಗೆ ಗೊತ್ತಿಲ್ಲ. ಇಡೀ ದಿನ ಹೇಗೆ ಕಳಿಬೇಕು ಅಂತ ಒಟ್ಟಿಗೆ ಕೂತು ಪ್ಲಾನ್ ಮಾಡ್ತಿದ್ವಿ. ಆದರೆ ಈಗ ಹಗಲು ರಾತ್ರಿನೇ ಗೊತ್ತಾಗ್ತಿಲ್ಲ. ನಮ್ಮ ಮದುವೆಯಾದಾಗ ನನಗೆ 21 ವರ್ಷ, ಅವನಿಗೆ 23 ವರ್ಷ ವಯಸ್ಸು. ಅವತ್ತಿಂದ ಜೊತೆಯಲ್ಲೇ ಬೆಳೆದ್ವಿ, ಜೊತೆಯಲ್ಲೇ ಇದ್ವಿ, ಸಾಕಷ್ಟು ಏಳು ಬೀಳು ಕಂಡಿದ್ದೀವಿ. ಇವತ್ತು ಅವನು ಸತ್ತು ಬದುಕಿದ್ದಾನೆ, ನಾನು ಬದುಕಿ ಸತ್ತು ಹೋಗಿದ್ದೇನೆ ಎನ್ನಿಸ್ತಿದೆ. ಅವನಿಗೆ ಯಾವುದೇ ಹೇಗೋ ಇರಲಿಲ್ಲ, ಎಲ್ಲದಕ್ಕೂ ನನ್ನ ಮುಂದೆ ತಳ್ಳಿ ಈ ಹಂತಕ್ಕೆ ತಂದಿದ್ದ. ಅವನಿಲ್ಲದ ಜೀವನವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಶ್ರೀವಿದ್ಯಾ ಅವರು ವೇದಿಕೆಯಲ್ಲಿ ಕಣ್ಣೀರಾಕಿದ್ದಾರೆ. ಟೆಲಿವಿಷನ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರು ಪ್ರತಿದಿನ ಫೋನ್ ಮಾಡಿ ನನ್ನ ಬಗ್ಗೆ ಕಾಳಜಿಯಿಂದ ಮಾತನಾಡುತ್ತಿದ್ದಾರೆ ಅಂತ ಶ್ರೀವಿದ್ಯಾ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವಿಷಯ ಹೇಳಬೇಕು, ವ್ಯಾಸ್ ಸರ್ ಹಾಗೂ ನಾವು ಮನೆಯಲ್ಲಿ ಬಹಳ ಕರೋಕೆ ಮಾಡ್ತಿದ್ವಿ. ಹಾಡಂದರೆ ಅವನಿಗೆ ಬಹಳ ಇಷ್ಟ. ಯಾರು ಬರ್ತಿ ಬಿಡಲಿ, ಒಂದು ಕರೋಕೆ ಬಾಕ್ಸ್ ಇದೆ. ಇತ್ತೀಚೆಗೆ ಮನೆಯ CCTV ಫುಟೇಜ್ ತೆಗೆಸಿದೆ. ಅದರಲ್ಲಿ ನೋಡಿದರೆ ದಿಲೀಪ್ ಹೆಚ್ಚು ಕರೋಕೆ ಬಾಕ್ಸನ್ನು ಮನೆಯ ಮೇಲಿಂದ ಕೆಳಗಿನ ರೂಮ್ಗೆ ತರೋದು, ಮತ್ತೆ ಮೇಲಿನ ರೂಮ್ಗೆ ತಗೊಂಡು ಹೋಗೋದು ಮಾಡಿದ್ದಾನೆ. ಅವನಿಗೆ ಗಾಯಕನಾಗುವ ಕನಸು ಇತ್ತು. ಯಾವುದಾದರೂ ವಾದ್ಯ ನುಡಿಸುವುದು ಕಲಿಯುವ ಆಸೆ ಇತ್ತು. ಮುಂದಿನ ಜನ್ಮದಲ್ಲಿ ಅದನ್ನು ಮಾಡ್ತಾನೆ ಅನಿಸುತ್ತೆ. ದಿಲೀಪ್, ಐ ಲವ್ ಯು. ನಿನ್ನ ಬಿಟ್ಟು ಬದುಕೋದು ಹೇಗೆ ಗೊತ್ತಿಲ್ಲ ಅಂತ ಭಾವುಕರಾಗಿದ್ದಾರೆ.